ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ನನಗೆ ಸ್ಪೆಷಲ್ ಡೇ. ಆಲ್ಮೋಸ್ಟ್ ಒಂದು 3 ವರ್ಷದಿಂದ ನಾನು ಒಂದು ಲೆನ್ಸ್ ತಗೊಂಡ್ಕಂದೇಳಿ ಪ್ಲಾನ್ ಮಾಡ್ತಿದ್ದೆ. ಯಾವುದು ಸಖತ್ ಖುಷಿ ಆಗ್ತಿತ್ತು. ನಾನು ಫುಲ್ ಎಕ್ಸೈಟ್ ಆಗಿದೆ. ಎರಡು ತೆಗಿಲಿಕ್ಕಿದ್ರೆ ಹೀಗೆ ತೆಗಿಬೇಕಲ್ಲ, ಒಂದೇ ಕೈಯಲ್ಲಿ. ಈಗ ನೋಡಿ ನಮ್ಮ ಶಾಪಲ್ಲಿ ಫಸ್ಟ್ ರೀಲ್ ಇವರೇ ಮಾಡಿದ್ದು. ದೆನ್ ಔಟ್ಪುಟ್ ನೋಡಿ ವಿ ಆರ್ ವೆರಿ ಹ್ಯಾಪಿ. ಅದು ಆಗಿ ಅರೌಂಡ್ 3 years ಆಯ್ತು ಬರೆಟ್ ಹೇಳಿದಾಗೆ. ಬಟ್ ಇವತ್ತಿಗೂ ಸಹ ರೀಲ್ಸ್ ನೋಡ್ತೇನೆ ನಾನು. ಇಲ್ಲೆಂತ ಫೀಲ್ ಆಗೋಯ್ತು ಇಲ್ಲಿ ಬಂದ್ರೆ. ಸಣ್ಣಿಪ್ಪತ್ತಿಗೆ ಹಬ್ಬದಾಗ ಆಟ ಸಾಮಾನು ಅಂಗಡಿ ಕರ್ಕೋತೀನಿ ಹೋಯ್ತಾ. ಸಣ್ಣಿಪ್ಪತ್ತಿಗೆ ಆಟ ಸಾಮಾನು ಹುಚ್ಚು ಈಗ ಕ್ಯಾಮ್ರಾ ಹುಚ್ಚು. ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ? ಹುಷಾರಿದ್ರಿ ಅನ್ಕಂತೆ. ಇವತ್ತೊಂದು ಒಳ್ಳೆ ದಿವಸ ಅನ್ಲಕ್. ಒಳ್ಳೆ ದಿವಸ ಅಂತೇಳಿ ಹೇಳಿದ್ರೆ ನನಗೆ ಸ್ಪೆಷಲ್ ಡೇ. ಆಲ್ಮೋಸ್ಟ್ ಒಂದು 3 ವರ್ಷದಿಂದ ನಾನೊಂದು ಲೆನ್ಸ್ ತಗೊಂಡ್ಕಂದೇಳಿ ಪ್ಲ್ಯಾನ್ ಮಾಡ್ತಿದ್ದೆ. ಯಾವತ್ತು ನಾನು ಕ್ಯಾಮ್ರಾ ತಗೊಂಡಿನೋ ಅವತ್ತು ತಗೊಂಡ್ಕೆ ಇತ್ತು, ಬಟ್ ಮಿಸ್ ಆಯ್ತು. ಹಾಗಾಗಿ ಇನ್ನೂ ತಗೊಂಬಕಾಯಿಲ್ಲ ನನ್ನ ಹತ್ರ. ಎಂಥ ರೀಸನಿಂದ ಅದನ್ನು ಮುಂದೆ ಹಾಕ್ತಾ ಬಂದೆ. ಸೊ ಆ ಡೇ ಎಂಬುದು ಇವತ್ತು ಬೈಂತು. ತುಂಬ ಖುಷಿ ಆದಿತ್ತು ನನಗೆ. ತುಂಬ ಆಸೆಯಿಂದ ಆ ಲೆನ್ಸನ್ನು ಪರ್ಚೇಸ್ ಮಾಡ್ತಿದ್ದೆ. ತುಂಬ ಸ್ಟ್ರಗಲ್ ಮಾಡಿ ಸ್ವಲ್ಪ ಅಮೌಂಟನ್ನು ಸೇವಿಂಗ್ಸ್ ಮಾಡಿ ಅಲ್ಲಿ ಮಾಡಿ ಆ ಲೆನ್ಸ್ ತಗೊಂತಿದ್ದೆ ನಾನು. ಇಷ್ಟು ದಿವಸ ಎಂಥ ಕಾಯಿಲಿ ಅಂತೇಳಿ ನಂಗೆ ಗೊತ್ತಿಲ್ಲ. ಬೇರೆ ಕಮಿಟ್ಮೆಂಟಿಂದ ಅದೊಂದು ಬಾಕಿ ಉಳ್ಕಂತ ಒಂದು 3-4 ಲೆನ್ಸ್ ಪರ್ಚೇಸ್ ಮಾಡಿದೆ. ಬಟ್ ಅದು ತಗೊಂಬಕಾಯಿಲ್ಲ. ನಾನು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಲ, ಒನ್ ಬೈ ತಗೊಂಡದ್ದು. ಫಸ್ಟ್ ಕ್ಯಾಮ್ರಾ ತಗೊಂಡೆ, ಹಂಗಾಗಿ ಒಂದೊಂದೇ ಇನ್ವೆಸ್ಟ್ ಮಾಡ್ತಾ ಬಂದದ್ದು. ಸೊ ಹಾಗಾಗಿ ಆ ಲೆನ್ಸ್ ಒಂದು ಬಾಕಿ ಇತ್ತು ತಗೊಂಬಕ್ಕೆ. ತುಂಬ ಮಿಸ್ ಮಾಡ್ಕೊಂತಿದ್ದೆ. ಎಂತಂದರೆ ನಾನೊಂದು ಶೂಟ್ ಮಾಡ್ಕೊಂಡಲ್ಲಿ ಎಣ್ಸ್ಕೊಂಡದ್ದು ಫ್ರೇಮ್ ಇರಲಿ, ಆ್ಯಂಗಲ್ ಇರಲಿ, ಆ ಆ್ಯಂಗಲಿಗೆ ಆ ಲೆನ್ಸ್ ಬೇಕಿತ್ತು. ವೆಡ್ಡಿಂಗ್ ಅಂತೂ ತುಂಬ ಯೂಸ್ ಆಗ್ತಿತ್ತು ಆ ಲೆನ್ಸ್ ನನ್ನ ಹತ್ರ ಇರಲಿಲ್ಲ. ಸೊ ನಾನು ಶೂಟ್ ಮಾಡಿ ಬಂದಲ್ಲಿ ಎಣ್ಸ್ಕೊಂತಿದ್ದೆ. ಆ ಲೆನ್ಸ್ ಒಂದಿದ್ದಿರೆ ಆ ಫ್ರೇಮ್ ಶೂಟ್ ಮಾಡ್ಲಿಕ್ಕಿತ್ತಲ್ಲ ಅಂದೇಳಿ ಸ್ವಲ್ಪ ಡಿಸಪಾಯಿಂಟ್ ಆಗ್ತಿತ್ತು. ಸ್ಯಾಟಿಸ್ಫೈ ಆಗ್ತಲ್ಲ ಇದು ಕೆಲವು ಸಲ ಎಲ್ಲ. ಇದ್ದದ್ದು ಲೆನ್ಸಿಗೆ ಬ್ಯಾಲೆನ್ಸ್ ಮಾಡಿ ಸರಿ ಇದರಲ್ಲೇ ತೆಗುವ ಫ್ರೇಮ್ ಅಂದೇಳಿ ಅದರಲ್ಲೇ ತೆಕ್ಕೋತಿದೆ. ಬಟ್ ಈಗ ಎಂಥದೇ ಆಗಲಿ ಈ ಸಲ ತಗೊಂಡ್ಕೆ ಅಂದೇಳಿ ಹಠ ಮಾಡಿ ಅದು 1 ತಿಂಗಳಿಂದ ಡಿಸ್ಕಸ್ ಮಾಡಿ ಇವತ್ತು ತಗೊಂಡು ದಿನ ಬೈಂತು. ನಂಗಂತೂ ಸಖತ್ ಖುಷಿ ಆಗ್ತಿತ್ತು. ನಾನು ಫುಲ್ ಎಕ್ಸೈಟ್ ಆಗಿದೆ. ಒಂದು ಹೊಸ ಲೆನ್ಸ್. ಎಂತಕಂದರೆ ಎಲ್ಲ ಫೋಟೋಗ್ರಾಫರಿಗೂ ಒಂದು ಹೊಸ ಇಕ್ವಿಪ್ಮೆಂಟ್ ಬರ್ತಿತ್ತಂದರೆ ಏನೋ ಒಂದು ಖುಷಿ. ದುಡ್ಡು ಎಲ್ಲಿ ಹೋಯ್ತೋ ಎಲ್ಲಿಂದ ಬಂತೋ ಎಂತೋ ಅದಕ್ಕೆ ಎಷ್ಟು ಕಷ್ಟಪಟ್ಟಿತ್ತೋ ಬೇರೆ. ಬಟ್ ಆ ಹೊಸ ಇಕ್ವಿಪ್ಮೆಂಟ್ ಆ್ಯಡ್ ಆಗ್ತಿತ್ತು ಅಂತೇಳಿ ಹೇಳಿದ್ರೆ ಒಂಥರ ಖುಷಿ. ನಾನು ಯಾವ ಲೆನ್ಸ್ ತಗೊಂತಿದ್ದೆ, ಎಲ್ಲಿ ತಗೊಂತಿದ್ದೆ ಏನಂತೇಳಿ ತೋರಿಸ್ದೆ. ಬನ್ನಿ ಹೋಪ. ಆಲ್ಮೋಸ್ಟ್ ರೀಚ್ ಆಯ್ತು. ಉಡುಪಿಯಲ್ಲಿತ್ತು ಕಾಮತ್ತಲ್ಲಿ. ಹಾಯ್ ಸರ್. ನಮಸ್ತೆ. ಮತ್ತೆ ಆರಾಮ? ಆಚಾರ್ಯ ನಮಸ್ತೆ. ಹೆಂಗೆಲ್ಲ ಇದ್ರಿ? ಆರಾಮ್ ಸರ್. ಒಂದು ಲೆನ್ಸ್ ಹೇಳಿನಲ್ಲ ಎಂತ ಆಯ್ತು? ಇದೆಂತ ಹೀಗೆ ಒಂದು ಸೈಡ್ ಆಗ್ತಿದ್ರಿ? ಅದು ಎಂತ ಹೇಳಿದ್ರೆ 2 ಇದ್ರೆ ತೆಗಿಲಿಕ್ಕೆ ಟೈಮ್ ಆಗ್ತದಲ್ಲ. ಇದು ಒಂದು ಈಸಿ ತೆಗಿಲಿಕ್ಕೆ. ಹೌದಾ? ಇನ್ನೂ ಈಸಿ ಆದರೆ ಇನ್ನೊಂದು ತೆಗಿತೇನೆ. ಹೇಗೆ ಹಾಕೊಳ್ಳೋದು ಈಗ ಆಮೇಲೆ? ಇದಾ? ಹಾಂ ಸರಿ. ಈಗ ಹೀಗೆ 2 ತೆಗಿಲಿಕ್ಕಿದ್ರೆ ಹೀಗೆ ತೆಗಿಬೇಕಲ್ಲ, ಒಂದೇ ಕೈಯಲ್ಲಿ. ಈಗ ನೋಡಿ ಅನ್ಕಂಫರ್ಟೇಬಲ್ ಆಗ್ತದೆ. ಅದು ಹಾಕಿ ಕಂಫರ್ಟೇಬಲ್ ಆಗಿದೆ. ಎಸ್ ಲೆನ್ಸ್ ಯಾವುದಂತೇಳಿ ಇನ್ನೂ ಹೇಳಲಿಲ್ಲ. ಸಸ್ಪೆನ್ಸಲ್ಲಿ ಇಟ್ಟಿದೆ. ಯಾವುದೊಂದು ನೀವೇ ತೋರಿಸಿ. ರೇಟ್ ತೋರಿಸೋದು ಬೇಡಲ್ಲ ಇದು? ರೇಟ್ ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಟೈರ್ಡ್ ಆದರೆ ಕಷ್ಟ ಅಲ್ಲ. ಅಂಥ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ ಅನ್ಸುತ್ತೆ ನನಗೆ. ಹಾಗೆ ಯಾವತ್ತೂ ಫೀಲ್ ಆಗಲಿ. ನಾನು ಎಷ್ಟು ರೇಟ್ ಹೇಳಿದ್ರು ಸಹ ದೊಡ್ಡ ಫೀಲ್ ಆಗಬಾರ್ದು. ಎಸ್ ಕಣಿ, ಫೈನಲಿ ನಾನು ಹೇಳೋದು ಲೆನ್ಸ್ ಇದೆ ನಿಮಗೆ. Three years ಆಯ್ತು ನಾನು ಕ್ಯಾಮ್ರಾ ಪರ್ಚೇಸ್ ಮಾಡಿ. ಇಲ್ಲೇ ಇನ್ನು ನೆನಪುಂಟಲ್ಲ, ನೀವು ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಮಾಡಿ ನೋಡ್ತಾ ಇರ್ತೀವಿ. ಆಲ್ಮೋಸ್ಟ್ 3 years ಆಯ್ತು ನಾನು ಇಲ್ಲೇ ತಗೊಂಡು. ನಂದು ಸೋನಿ M3 ಬಾಡಿ. ಈಗ ನೆಕ್ಸ್ಟ್ ಒಂದು ಅಪ್ಗ್ರೇಡ್ ಬಂದಿದೆ. ಯಾವ್ದು ಕೊಡ್ತೀರಿ? ಈಗ ಸೋನಿಯಲ್ಲಿ ತುಂಬ ಚಾಯ್ಸ್ ಉಂಟು ಆ್ಯಕ್ಚುಲಿ. R5 ಉಂಟು, S3 ಉಂಟು. ಇಲ್ಲ ನಮ್ಮ ಬಜೆಟಲ್ಲಿ. ನಿಮ್ಮ ಬಜೆಟಲ್ಲಿ? ಸರಿ. ಇವತ್ತು ರೈಟ್ ನಾವು ಅವ್ರಿಗೆ ಕೊಡೋದಾರ ಸಜೆಸ್ಟ್ ಮಾಡೋದು M4 ಅಥವಾ S3? M4 ಅಥವಾ S3 ಅವರೇ ಡಿಸೈಡ್ ಮಾಡಬೇಕು ಅಂತ ಹೇಳಿ ಅಲ್ಲ. ನನಗೆ S3 ತಗೊಳ್ಳೋ ಮನಸ್ಸು ಉಂಟು. ಆಗಲಿ, ಸ್ವಲ್ಪ ದಿವಸ ಹೋಗಲಿ. ಇದಕ್ಕೂ ಸಾಧಾರಣ 1 ತಿಂಗಳು ಆಯ್ತು ಈಗ ಡಿಸಿಷನ್ ತಗೊಳ್ಳಿಕ್ಕೆ. ನಾನು ನಮ್ಮ ಶಾಪಲ್ಲಿ ಫಸ್ಟ್ ರೀಲ್ ಹೇಳಿ ಮಾಡಿದ್ದು ಯಾರು? ನಾನೇ ಅಲ್ಲ.
ಅಸನಕ ಆ ರೀಲ್ಸ್ ಹೇಳಿ ನಮ್ಗೆಲ್ಲ ಗೊತ್ತಿರ್ಲಿಲ್ಲ. ಹಾ ನಮ್ಮ ಶಾಪಲ್ಲಿ ಫಸ್ಟ್ ರೀಲ್ ಇವರೇ ಮಾಡಿದ್ದು. ಆ ಶೂಟ್ ಮಾಡುವಾಗ ರಟ್ಟಾಡಿ ಅವ್ರು ನಮ್ಗೆ ಎಂತೇಳಿ ಸಹ ಗೊತ್ತಿರಲಿಲ್ಲ ಅದು. ದೆನ್ ಔಟ್ಪುಟ್ ನೋಡಿ ವಿ ಆರ್ ವೆರಿ ಹ್ಯಾಪಿ. ಅದು ಆಗಿ ಅರೌಂಡ್ 3 years ಆಯ್ತು ಬರೆಟ್ ಹೇಳಿದಾಗೆ. ಬಟ್ ಇವತ್ತಿಗೂ ಸಹ ರೀಲ್ಸ್ ನೋಡ್ತೇನೆ ನಾನು. ಅದು ನಮ್ಮ ರಾಗುಲ್ ಪ್ಲಾನ್. ಅದು ನಂದು ಪ್ಲಾನ್ ಇಲ್ಲ, ನಾನು ಜಸ್ಟ್ ಒಂದು ವಿಡಿಯೋ ಮಾಡಿ ಕೊಡಂತೆ ಕರೆಕ್ಟಾಗಿ ಒಳ್ಳೆ ಮಾಡಿ ಇದು ಮಾಡಿ. ಸೂಪರ್. ಇದಕ್ಕೆ ಪೌಚ್ ಉಂಟಲ್ಲ, ಲಾಸ್ಟ್ ಟೈಮ್ 85 ತಗೊಂಡಿದ್ದೆ ನಿಮ್ಮ 85 pouch ಉಂಟು. ಹಾಂ ಸೇಮ್ ಪೌಚ್ ಉಂಟು. ಇದ್ರೊಟ್ಟಿಗೆ ಮತ್ತೆ ಎಂಟಿ ಫಿಲ್ಟರ್ಸ್ ಏನಾದರೂ ಬೇಕಿತ್ತಾ? ಫಿಲ್ಟರ್ಸ್ ಪ್ಲ್ಯಾನ್ ಉಂಟು. ಹಂಗಿತ್ತು ಕೆಲವರಿಗೆ ಒಂಥರ ಲೆನ್ಸ್ ತಗೊಂಡ್ರೆ ಒಂಥರ ಖುಷಿ ಅಲ್ಲ. ನಾವು ಮುಂಚೆಯಿಂದ ಹೇಳೋದು ಅದೇ ಅಲ್ಲ ಸರ್, ಲೆನ್ಸಿಗೆ ಇನ್ವೆಸ್ಟ್ ಮಾಡಿ. ನಾನು ನಿನ್ನೆಯಿಂದ ನಿದ್ರೆ ಮಾಡಲಿಲ್ಲ, ನಿನ್ನೆ ರಾತ್ರಿ ಸರಿ ಎಷ್ಟು ಬೇಗ ತಗೊಳ್ತೇನೆ. ಸತ್ಯ ಹೌದು, ಅಷ್ಟು ಎಕ್ಸೈಟ್ ಆಗಿದೆ. ಓಕೆ, ನೀವೀಗ ಫೋಟೋಗ್ರಫಿ ಮಾಡಿ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್? 5 years. ಫಸ್ಟ್ ನಂದು ಹೊಸ ಕ್ಯಾಮ್ರಾ ಅದೇ ಸೋನಿ ಎದುರಿಗೆ ಮಾತ್ರ ಬಂದಿದ್ದು. ಅದ್ರ ಮುಂಚೆ ಯಾವ ಕ್ಯಾಮ್ರಾ ಇತ್ತು? 5D Mark II. ನೀವು ಕ್ಯಾನನ್ ಸೋನಿ? ಅದಕ್ಕೆ ನಾನು 5D Mark II ಬಾಡಿ ಮಾತ್ರ ತಗೊಂಡಿದ್ದೆ. ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸಿಗೆ ಯೂಸ್ ಮಾಡ್ತೀನಿ. ಇವಾಗ ಏನಿಲ್ಲ, ಎಲ್ಲಿ ಬೇಕಿದ್ರೆ ಎಲ್ಲಿ ಉಂಟು, ಯೂವಿ ಬೇಕಿದ್ರೆ ಯೂವಿ ಕೊಡು, ಯೂವಿ ಸಹ ಉಂಟು, ಎನ್ ಡಿ ಸಹ ಉಂಟು. ನಾನು 85ಗೆ ಫಿಲ್ಟರ್ ಹಾಕಲಿಲ್ಲ, ದೊಡ್ಡ ತಪ್ಪು ಮಾಡಿದ್ದೆ. ನೀವು ಯಾರು ಎಂಥ ಲೆನ್ಸ್ ತಗೊಂಡು ಎಷ್ಟೇ ಇನ್ವೆಸ್ಟ್ ಮಾಡಿ ಮೇಲೊಂದು ಫಿಲ್ಟರ್ ಹಾಕಣಿ. ಎಂತಕ್ಕಂದ್ರೆ ನಂದು 85 ತಗೊಂಡು 10 daysಲ್ಲೇ ನಂದು ಹುಡುಗ ಒಬ್ಬ ಇದರಲ್ಲಿ ಮುಳ್ಳು ಬರ್ತದೆ ಹೊಯ್ನಿ, ಅದು ಹಾಕಿ ತಿರ್ಸಿದೆ. ಈಗ ಸ್ಕ್ರ್ಯಾಚ್ ಅದಿತ್ತಿಲ್ಲ, ಬ್ಯಾಗಲ್ಲಿತ್ತು, ತೋರಿಸ್ತೇನೆ. ಇಲ್ಲೆಂತ ಫೀಲ್ ಆಗೋಯ್ತಾ ಇಲ್ಲಿ ಬಂದೆ. ಸಣ್ಣಿಪ್ಪತ್ತಿಗೆ ಹಬ್ಬದಾಗ ಆಟ ಸಾಮಾನು ಅಂಗಡಿ ಕರ್ಕೋತಿದ್ರು ಗೊಯ್ತಾ. ಅತ್ತಕಮ್ಮ ಇತ್ತಕಮ್ಮ ಒಂಥರ ಸಣ್ಣಿಪ್ಪತ್ತಿಗೆ ಆಟ ಸಾಮಾನು ಹುಚ್ಚು ಐತೆ. ಈಗ ಕ್ಯಾಮ್ರಾ ಹುಚ್ಚು, ಯಾವ್ದು ಕಂಡ್ರೆ ತಕಮ್ಮ ಅನ್ಸುತ್ತೆ. ಕಿಶಿ ಗಟ್ಟಿಲ್ಲ ಹುಚ್ಚು, ಕಿಶಿ ಗಟ್ಟಿ ಯಾರ ಮೇಲೆ ತಕಮ್ಮ. ಇದೆಷ್ಟಾಗ್ತದೆ? ಇದು 9900. ಇದು 67 mm. ಎರಡಕ್ಕೂ ಆಗ್ತದ? 67 ನೀವು ಚೆಕ್ ಮಾಡಬೇಕು. ಮತ್ತೆ ಇವ್ರು ಸ್ಕ್ವೇರ್ ಬರುತ್ತೆ, ರೆಕ್ಟಾಂಗಲ್. ರೆಕ್ಟಾಂಗಲ್ ಕಲೆ ಅಲ್ಲ. ನಂಗೆ ಹಾಗೆ ಫೀಲ್ ಆಗಿದೆ. ನಂದು ಲಾಸ್ಟ್ ಟೈಮ್ ತಗೊಂಡಿದ್ದಲ್ಲ, ನಂದು ಅಸಿಸ್ಟೆಂಟ್ ಒಬ್ಬ ಕಾರ್ ಬಂದಿತ್ತು ಹಾಗೆ. ನಿಮ್ಗೆ ಗೊತ್ತಿಲ್ಲ, ಶೂಟ್ ಮುಗಿಸಿ ಇಲ್ಲ, ಶೂಟ್ ಮುಗಿಸಿ ಗಿಡ ಹೋಗಿ ಕೆಮ್ಮಣ್ಣೆಲ್ಲ ಉದುರೋಗಿ ದೊಡ್ಡದಿಲ್ವಾ? ಮತ್ತೆ ಇವ್ರು ಸ್ಕ್ವೇರ್ ಬರುತ್ತೆ, ರೆಕ್ಟಾಂಗಲ್. ರೆಕ್ಟಾಂಗಲ್ ಕಲೆ ಅಲ್ಲ. ನಂಗೆ ಹಾಗೆ ಫೀಲ್ ಆಗಿದೆ. ನಂದು ಲಾಸ್ಟ್ ಟೈಮ್ ತಗೊಂಡಿದ್ದಲ್ಲ, ನಂದು ಅಸಿಸ್ಟೆಂಟ್ ಒಬ್ಬ ಕಾರ್ ಬಂದಿತ್ತು ಹಾಗೆ. ನಿಮ್ಗೆ ಗೊತ್ತಿಲ್ಲ, ಶೂಟ್ ಮುಗಿಸಿ ಇಲ್ಲ, ಶೂಟ್ ಮುಗಿಸಿ ಗಿಡ ಹೋಗಿ ಕೆಮ್ಮಣ್ಣೆಲ್ಲ ಉದುರೋಗಿ ದೊಡ್ಡದಿಲ್ವಾ? ದೊಡ್ಡದಲ್ಲಿ ರೌಂಡ್ ಬರುವುದಿಲ್ಲ ನಮ್ಮ ಸ್ಕ್ವೇರ್ ಸ್ಕ್ವೇರ್ ಹೀಗೆ. ನೆಕ್ಸ್ಟ್ ಕೊಟ್ಟು ಸ್ಕ್ರ್ಯಾಚ್ ತೋರುತ್ತೆ. ಇದು ಸ್ಕ್ರ್ಯಾಚ್ ಡಸ್ಟ್ ಇತ್ತು ಮಾರ ತೋರುತ್ತೆ. ಎಂತದು ಸಾಲಿಡ್ ಇದಾಗಿದೆ. ಅದು ಗ್ಲಾಸ್ ಒಂದು ಚೇಂಜ್ ಮಾಡಿಸ್ಲಿಕ್ಕೆ ಆಗ್ತದೆ, ಕೇಳಬೇಕಾ? ಕೇಳ್ತೀರಾ? ಹಾಂ ಆಗ್ತದೆ. ಇದು ಫ್ರಂಟ್ ಗ್ಲಾಸ್ ಅಲ್ಲ, ಫ್ರಂಟ್ ಎಲಿಮೆಂಟ್ ಅಲ್ಲ. ಹೌದು, ಪ್ರಾಬ್ಲಮ್ ಬರೋದಿಲ್ಲ ಅಂತ ಅಲ್ಲ, ಅದು ಮೇನ್ ಎಲ್ಲಿ ಸರ್ವಿಸ್ ಸೆಂಟರ್ ಅಲ್ಲೇ ಕೇಳಿ ಹೇಳ್ತೇನೆ ಅಂತ ಆಗ್ತದೆ ಹೇಳಿದರೆ ನಿಮಗೆ ಸ್ಕೀಮ್ಸ್ ಹೋಗ್ತದೆ. ಸೌಂಡ್ ಇಲ್ಲ ಅಲ್ಲ? ಟೈಟ್ ಅದು. ಹಾಂ ಹೌದು, ಸಿಂಪಲ್ ಮಾಡ್ತಾರೆ. ಹೌದು 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 ಹೌದು. ಈ ತಿಂಗಳು ಅದನ್ನು ಕಂಟಿನ್ಯೂ ಮಾಡ್ತಾನೆ, ಬೇಕಾದರೆ 1 ತಿಂಗಳು. Here we go.
ಆಮೇಲೆ ರೀಲ್ಸ್ ಶೂಟ್ ಮಾಡೋದಾದ್ರೆ ಹೀಗೆ ಗಿಂಬಲ್ ಮುರಿದೆಲ್ಲ ಮಾಡೋದು ಬೇಡ, ಸೀದಾ ತೆಗಿಯೋದಷ್ಟೇ. ನನಗೆ ಇದು ಸೀಟುಗೆಲ್ಲ ನನಗೆ ಸೇಫ್ಟಿ ಇರೋದು ಬಿದ್ದರು ಮತ್ತು ಅಡಿಗೆಲ್ಲ ಸ್ಕ್ರ್ಯಾಚ್ ಆಯ್ತಲ್ಲ. ನಂದು ಆಲ್ರೆಡಿ ಎಡ್ಜೆಲ್ಲ ಸ್ಕ್ರ್ಯಾಚ್ ಇತ್ತಿಕ ಇಲ್ಲಲ್ಲ, ಅದು ಕಾಣಿಸೋದಿಲ್ಲ ಅಷ್ಟು ಇದು ಹಾಕಿರ ಮೇಲೆ. ಬಟ್ ಏನೋ ಒಂದು ಡಿಜಿಟೆಕ್ 250 ಕಾಂಬೋ ಹೇಳಿದರೆ ನಿಮಗೆ ವೈಟ್ ಮತ್ತು ವಾರ್ಮ್ ಎರಡೂ ಆಗ್ತದೆ. ಔಟ್ಪುಟ್ ಈಸ್ 250 ಔಟ್ಪುಟ್. ಇದರ ಪ್ರೈಸ್ ಅರೌಂಡ್ ನಿಮಗೆ 8400. ಹಾಂ, ಇದಕ್ಕೆ ಅಂಬ್ರೆಲಾ ಹಾಕ್ಬೋದು, ಸಾಫ್ಟ್ ಬಾಕ್ಸು ಹಾಕ್ಬೋದು. ಈಗ ಬಜೆಟಲ್ಲಿ ನಿಮಗೆ ವಿಡಿಯೋ ಲೈಟ್ಸ್ ಬೇಕು ಹೇಳಿದರೆ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್. ಈಗ ಇದೇ ನಿಮಗೆ ಅರೌಂಡ್ 150 ಔಟ್ಪುಟ್ಟಲ್ಲಿ ಪ್ರಾಡಕ್ಟ್ಸ್ ಇದ್ದು ಇಟ್ ವಿಲ್ ಕಾಸ್ಟ್ ಅರೌಂಡ್ 23,000. ಅದು 150, ಇದು 250. ನಿಮ್ಮ ಗಾಡಿ ಲೆನ್ಸ್ ತಗೊಂತೀನಿ ಬಂದು ನಾವು ಬರೀ ಕೈಕೋಚ್ ಹಿಂಗಿಂದ ಒಂದು ಸ್ಮಾಲ್ ಕೇಜ ಗಾಡಿಗೆ ಇದೊಂದು ಪೋರ್ಟ್ರೇಟ್ಸ್ ಇಲ್ಲಿ ರೀಲ್ಸ್ ಎಲ್ಲ ಮಾಡಿದ್ದಾರೆ, ಒದ್ದಾಡೋದು ಬೇಡ, ಗಿಂಬಲ್ಲಿ ಹಾಕಿ ಮಾಡ್ಲಿಕ್ಕೆ ಎರಡು ತಗೊಂಡದು. ಮತ್ತೊಂದು ಫಿಲ್ಟರ್ ತಗೊಂಡೆ. ಬನ್ನಿ ಸರಿ, ಸಿಗೋ ಮತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬೆಸ್ಟ್ ಡೀಲ್. ಸರ್, ಬರ್ತಾ ಇರಿ, ವೆಲ್ಕಮ್. ಎಸ್ ಶ್ಯೂರ್, ಸಿಗೋ ಮತ್ತೆ. ಬಾಯ್ 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 ಬಾ. ಎಸ್, ಫೈನಲಿ ನನ್ನ ಡ್ರೀಮ್ ಲೆನ್ಸ್ ಬಂತು. ತುಂಬ ದಿವಸದ ಆಸೆ, ತುಂಬ ದಿವಸದ ಕನಸು, ತುಂಬ ದಿವಸದ ಡೆಡಿಕೇಶನ್ ಅನ್ಲಕ್ಕಿದೆ. ಫೈನಲಿ ನನ್ನ ಕೈಗೆ ಬೈಂತು, ತಗೊಂಡು ಹೊರಟಿತ್ತು. ಈಗ ಹೆಂಗಿರುತ್ತೆ ಔಟ್ಪುಟ್ ಹೆಂಗಿರುತ್ತೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೆ. ಇನ್ನು ಸುಮಾರು ವೆಡ್ಡಿಂಗ್ಸ್ ಎಲ್ಲ ಶೂಟ್ ಇತ್ತು ನಾಡ್ದು. ಈಗ ಇನ್ನೊಂದು 3-4 ಡೇಸ್ ಎಲ್ಲ ಇತ್ತು. ಸೊ ಅಲ್ಲಿ ಹೋಗಿ ಔಟ್ಪುಟ್ ಹೆಂಗಿತ್ತು ಅಂತೇಳಿ ತೋರಿಸ್ತೆ ನಿಮಗೆ. ನೆನ್ಸ್ತಕ್ಕಂದ್ರಲ್ಲಿ ನಂದು ಒಬ್ಬಂದೇ ಅಲ್ಲ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ನಿಮ್ಮ ಪ್ರೀತಿಯಲ್ಲಿ, ಇದೆಲ್ಲದಕ್ಕೂ ರೀಸನ್ ನನ್ನ ಫ್ರೆಂಡ್ಸ್, ನಮ್ಮ ಕ್ಲೈಂಟ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.